ಹಾಯ್ ಎಲ್ರಿಗೂ ಹೇಗಿದ್ದೀರಾ? ನಾನು ತುಂಬ ದಿನ ಆಯಿತು ವ್ಲಾಗ್ನ ಶೇರ್ ಮಾಡ್ಕೊಂಡು ನಿಮ್ಮ ಜೊತೆ. ಯಾಕಂದರೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಕೊಡ್ತಾ ಇದ್ದೀನಿ ವ್ಲಾಗ್ಸ್ನ. ಆಗ ಅಂದರೆ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ನೋಡಿರಿ, ಏನಾದರೂ ಒಂದು ಟಾರ್ಗೆಟ್ ಇರಬೇಕು ಅಂತಾರಲ್ಲ ಮನುಷ್ಯನಿಗೆ, ಹಾಗೆ ಆಗ ಮಾನಿಟೇಷನ್ ಆನ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ದಿನ ಗ್ಯಾಪ್ ಕೊಡದೆ ಆ ಥರ ಅಪ್ಲೋಡ್ ಮಾಡ್ತಾ ಬಂದೆ. ಈಗ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಯಿದ್ದೀನಿ. ನೆಗ್ಲೆಕ್ಟ್ ಮಾಡೋದು ಅನ್ನೋದಕ್ಕಿಂತಲೂ ಸ್ವಲ್ಪ ಕೆಲಸನೂ ಹಾಗೆ ಹೆವಿಯಾಗಿದೆ ನನಗೆ. ಮನೆ ಕೆಲಸ ಎಲ್ಲ, ಹಬ್ಬಗಳು ಇನ್ನೇನು ಎಲ್ಲ ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮನೆ ಕ್ಲೀನಿಂಗ್ಗೆ ಮತ್ತು ಮನೆಯಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ಎಲ್ಲ ಕೆಲಸಗಳು ನಾನೇ ಮಾಡ್ತಾ ಹೋಗ್ತಾ ಇರಬೇಕು. ಅದಕ್ಕೋಸ್ಕರ ಸ್ವಲ್ಪ ಟೈಮು ಇದು ಮಾಡ್ಕೊಂಡು ನಾನೇ ಅಡ್ಜಸ್ಟ್ ಮಾಡ್ಕೊತಾ ಇಲ್ಲ. ಹಾಗಾಗಿ ಇನ್ಮೇಲೆ ನೋಡ್ತೀನಿ, ಆದಷ್ಟು ನಿಮಗೆ ವ್ಲಾಗ್ಸ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಲೈಫ್ ಸ್ಟೈಲ್ ಬಗ್ಗೆ. ಈಗ ನೋಡಿ, ಇದು ಗುಡ್ಡೆ ಮಾಂಸ ಅಂತಾರಲ್ಲ. ಮುಂಚೆ ನಾವು ಚಿಕ್ಕ ಮಕ್ಕಳಿಂದ ಈ ಥರ, ಅಂದರೆ ತಕ್ಕಡಿ ಏನು ಇಲ್ಲದೆ ಅಳತೆ ಮಾಡದೆ ಕೈಯಲ್ಲೇ ಈ ಥರ ಗುಡ್ಡೆ ಥರ ಅಳತೆ ಮಾಡಿ ಕೊಡೋದು. ಇದನ್ನು ಗುಡ್ಡೆ ಮಾಂಸ ಅಂತಂದೇಳಿ ಕರಿತಾ ಇದ್ರಲ್ಲಾಗ. ಗುಡ್ಡೆಗಳು ಈ ಥರ ಕೊಡ್ತಾರೆ. ಅದು ನಮ್ಮಪ್ಪ ಅವ್ರ ಮನೆ ಹತ್ರ ಇದು ಎಳ್ನೀರು ಕೊಯ್ಸ್ತಾರಲ್ಲ, ಅವರು ಓನರ್ ಅವರು ಕೊಯ್ಸಿರೋದು. ಅವ್ರ ಕೆಲಸಕ್ಕೆ ಹೋಗ್ತಾರಲ್ಲ ಅವ್ರಿಗೆಲ್ಲ, ಕೂಲಿಯವ್ರಿಗೆಲ್ಲ ಇದು ಮಾಂಸ ಕೊಡೋದು. ಅಂದರೆ ಯುಗಾದಿ ಹಬ್ಬ ಮುಗಿಯುತ್ತಲ್ಲ, ಮಾರನೇ ದಿನ ನಾನ್ ವೆಜ್ ಊಟ ಇರುತ್ತಲ್ಲ ಎಲ್ಲರ ಮನೆಯಲ್ಲಿ. ಎಳ್ನೀರಿಗೆ ಹೋಗೋರಿಗೆಲ್ರಿಗೂ ಹೊಸ ಬಟ್ಟೆ ಕೊಡಿಸ್ಬಿಟ್ಟು ಯುಗಾದಿ ಹಬ್ಬಕ್ಕೆ ಈ ಥರ ಮಾಂಸ ಒಂದು 2 ಕೆ ಜಿ 3 ಕೆ ಜಿ ಬರೋ ಅಷ್ಟು, ಅವ್ರು ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಡಿಪೆಂಡು. ಅದೆಷ್ಟೆಷ್ಟು ಬರುತ್ತೆ ಅನ್ನೋದು ಗೊತ್ತಿಲ್ಲ ನನಗೂ. ಆ ಥರ ಅಳತೆ ಮಾಡಿ ಕೊಡ್ತಾರೆ. ನಾವು ಯುಗಾದಿ ಹಬ್ಬ ಆದಮೇಲೆ ನಾನ್ ವೆಜ್ ಇದು ಮಾಡ್ತಾ ಇರೋದು. ನಾನು ನಮ್ಮ ಮನೆಯವರು, ನನ್ನ ತಮ್ಮ ಮೂವರು ಇದು ಮಟನ್ ತಿಂತೀವಿ. ಹಂಗಾಗಿ ಸ್ವಲ್ಪ ಮಟನ್ ತಗೊಂಡಿದ್ದೀವಿ ನಾವೇ ದುಡ್ಡಿಗೆ. ಇದು ನಿತಿನು ಮತ್ತು ಅರವಿಂದು ಚಿಕನ್ ತಿಂತಾರೆ, ಹಂಗಾಗಿ ಅವ್ರಿಗೆ ಚಿಕನ್ನು ಎರಡೂ ಮಾಡ್ತಾಯಿದ್ದೀನಿ. ನಿತಿನ್ ಈ ಥರ ಏನಾದರೂ ಚಿಕನ್ನು ಮಟನ್ ಈ ಥರ ಕಟ್ ಮಾಡಿದ್ರೆ ಆ ಥರ ಕಟ್ ಮಾಡಿ ಕೊಡ್ತಾನೆ ಚಿಕ್ಕದಾಗೆ. ಸ್ವಲ್ಪ ದಪ್ಪ ಪೀಸ್ ಹಾಕಿರ್ತಾರಲ್ಲ, ಹಂಗಾಗಿ ಫುಲ್ ಚೆನ್ನಾಗಿರುತ್ತೆ ಸಾಂಬಾರು. ನನಗೂ ಸಾಂಬಾರು ತುಂಬ ಇಷ್ಟ. ನನ್ನ ಮಕ್ಕಳು ಅಷ್ಟೇ ಸಾಂಬಾರು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ನಾನು ಮಾಡೋ ಸಾಂಬಾರು. ಎರಡೂ ಸಾಂಬಾರೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿರಿಯಾನಿ ಕಬಾಬ್ ಮಾಡೋಣ ಅಂತ ಇದ್ದೆ. ಈ ಬಿಸಿಲಲ್ಲಿ ಫುಲ್ಲು ಏನಾದರೂ ಒಂದು ಅಡುಗೆ ಮಾಡಿದ್ರೆ ಸಾಕಪ್ಪ ಅನ್ನಿಸ್ಬಿಟ್ಟೈತೆ, ಅಷ್ಟು ಬಿಸಿಲು. ಅದು ಬೇರೆ ಸೀಟಿನ ಮನೆ ನಮ್ಮದು, ಹಂಗಾಗಿ ಮನೆ ಒಳಗೆ ಇರೋಕ್ಕೆ ಆಗಲ್ಲ, ಅಷ್ಟೊಂದು ಬಿಸಿಲು. ಆ ಕಡೆ ನಾವು ಕುರಿಮರಿಗೆ ಅಂತ ಚಪ್ಪರ ಹಾಕಿದ್ದೀವಲ್ಲ, ಅದು ಅಡುಗೆ ಆಗಿದ ತಕ್ಷಣ ಅಲ್ಲಿಗೆ ಹೋಗ್ಬಿಡ್ತೀವಿ ಎಲ್ಲರೂ. ಸ್ವಲ್ಪ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ ಅಲ್ಲಿ. ಹಂಗಾಗಿ ಸಾಕು ಸಾಂಬಾರೊಂದು ಮಾಡು ಅಂತ ಅಂದ್ರೆ ಮನೆಯಲ್ಲೂ. ಹಂಗಾಗಿ ಸ್ವಲ್ಪ ಮುದ್ದೆ, ಅನ್ನ, ಇದು ಮೇಕೆ ಮಟನ್ ಸಾಂಬಾರು ಮತ್ತು ಚಿಕನ್ ಸಾಂಬಾರು ಇಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನಾಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ನಿತಿನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಕೊಡ್ತಾನೆ. ಅಷ್ಟರಲ್ಲಿ ನಮ್ಮಮ್ಮವ್ರು ಅದು ಮೇಕೆ ಕೊಯ್ದಿದ್ರಲ್ಲ, ಅಲ್ಲಿ ಅವರು ಬ್ಲೆಡ್ಡು ಎಲ್ಲ ಈ ಥರ ಮಾಡಿದರು, ಫ್ರೈ ಥರ ಮಾಡಿದರು ಬ್ರೆಡ್ಡಲ್ಲಿ. ತುಂಬ ಚೆನ್ನಾಗಿರುತ್ತೆ ಬ್ಲೆಡ್ ತಿನ್ನೋದಕ್ಕೆ. ನಮ್ಮ ಹಳ್ಳಿ ಕಡೆಯವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ಥರ ಬ್ಲೆಡ್ ಎಲ್ಲ ಈ ಥರ ಮಾಡ್ಕೊಂಡು ತಿನ್ನೋದು. ಆ ಥರ ಮಾಡಿದರು ನಮ್ಮಮ್ಮವರು, ಅದನ್ನ ಕಳಿಸಿದ್ರು. ನಾನು ನನ್ನ ತಮ್ಮ ಈಗ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಅದ್ರ ಜೊತೆ ತಿಂತಾಯಿದ್ದೀವಿ. ಇದನ್ನು ನಾವು ಚಿಕ್ಕ ಮಕ್ಕಳಿಂದ ತಿಂತಾಯಿದ್ದೀವಿ. ನಂಗೆ ತುಂಬ ಅಭ್ಯಾಸ ಇದು, ತುಂಬ ಇಷ್ಟವೂ ಆಗುತ್ತೆ ನನಗೆ ಈ ಬ್ಲೆಡ್ ತಿನ್ನೋದು. ಇದಕ್ಕೆ ಮಂಡಕ್ಕಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಇದಕ್ಕೆ ಮಂಡಕ್ಕಿ ಹಾಕಿ ಮಾಡೋದು. ಅದಕ್ಕೆ ಹೇಳಿದೆ. ಆಮೇಲೆ ಮಂಡಕ್ಕಿ ಎಲ್ಲ ಹಾಕ್ತೀರಾ ಅಂತ ಅಂದ್ಕೋಬೋದು ನೀವು, ಯಾಕಂದರೆ ಒಂದೊಂದು ಕಡೆ ಒಂದೊಂದು ಸ್ಟೈಲ್ ಫುಡ್ ಪದ್ಧತಿ ಇರುತ್ತಲ್ಲ, ಹಾಗಾಗಿ ನಮ್ಮ ಕಡೆ ಈ ಥರ ಮಂಡಕ್ಕಿ ಹಾಕ್ಬಿಟ್ಟೆ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಮಾಡ್ತಾರೆ. ಅದು ಬ್ಲೆಡ್ಡಿಂದ ಅಂದರೆ ನಂಗೆ ತುಂಬ ಇಷ್ಟ. ನೋಡಿ, ಮೇಕೆ ಮಟನ್ ನಾವು 1.5 ಕೆ ಜಿ ಅಷ್ಟು ತರಿಸಿದ್ವಿ ನಮ್ಮ ಮೂವರಿಗೆ ಅಂತ. ಇವರಿಗೆ ಒಂದು 2 ಕೆ ಜಿ ಅಷ್ಟು ಚಿಕನ್ ತರಿಸಿದ್ವಿ. ಮಾನ್ವಿಕೂ ಇಲ್ಲೇ ಊಟ ಮಾಡ್ತಾ ಇರ್ತಾನಲ್ಲ ಯಾವಾಗಲಾದರೂ, ಅದಕ್ಕೋಸ್ಕರ ಇನ್ನು ಮಕ್ಕಳೆಲ್ಲ ಬಂದು ಊಟ ಮಾಡ್ತಾ ಇರ್ತಾರಂತೆ, ಎಲ್ರಿಗೂ ಆಗುತ್ತೆ ಅಂತ ತರಿಸಿದ್ದು. ಮಾನ್ವಿಕ್ ಅವ್ರು ಫುಲ್ ಬ್ಯುಸಿಯಾಗವ್ರೆ ಏನೋ ಬರೆಯೋದಕ್ಕೆ. ನಿಮ್ಮ ಕಡೆನೂ ಯುಗಾದಿ ಹಬ್ಬ ಮೊದಲನೇ ಹಬ್ಬ ಮುಗಿದ್ಮೇಲೆ ನಾನ್ ವೆಜ್ ಮಾಡ್ತೀರಾ ಅಂತಂದು ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಕಡೆ ಅಂತೂ ಮೊದಲನೇ ದಿನ ಸಿಹಿ ಹಬ್ಬ ಮುಗಿದ್ಮೇಲೆ 2ನೇ ದಿನ ಖಾರದ ಹಬ್ಬ ಇರಲೇಬೇಕು. ನಾನ್ ವೆಜ್ ಬೇಯ್ತಾನೆ ಇರಬೇಕು ಎಲ್ಲರ ಮನೆಯಲ್ಲೂ. ಒಲೆ ಮೇಲೆ ಮತ್ತು ಗ್ಯಾಸಿನ ಮೇಲೆ ಮಾಡೋರು ಮತ್ತು ಸೌದೆ ಒಲೆಯಲ್ಲಿ ಮಾಡೋರು ಎಲ್ಲರೂ ಇಟ್ಬಿಟ್ಟಿರ್ತಾರೆ. ಒಂದು 8-9 ಗಂಟೆ ಅಷ್ಟರಲ್ಲೇ ಸಾಂಬಾರಿಗೆ ಇಟ್ಬಿಟ್ಟಿರ್ತಾರೆ ಆಗಲೇ. ಹಳ್ಳಿ ಕಡೆ ಅಂದರೆ ಗೊತ್ತಲ್ಲ ನಿಮಗೂ, ತುಂಬ ಜನ ನೋಡ್ತಾ ಇದ್ದೀರಾ ಹಳ್ಳಿ ಕಡೆಯವರು ಮತ್ತು ಸಿಟಿಯವರು ನೋಡ್ತಿದ್ದೀರಾ. ಎಲ್ರಿಗೂ ಅರ್ಥ ಆಗುತ್ತೆ ನಮ್ಮ ಹಳ್ಳಿ ಜೀವನ ಶೈಲಿ ಯಾವ ಥರ ಇರುತ್ತೋ ಅದನ್ನು ಶೇರ್ ಮಾಡ್ಕೊತಾ ಇರೋದು. ಈಗ ನೋಡಿ, ಮಸಾಲೆ ಎಲ್ಲ ಜೋಡಿಸಿದ್ನಲ್ಲ ಚಿಕನ್ಗೆ ಮತ್ತು ಮಟನ್ಗೆ, ಅದು ಸಪ್ರೇಟಾಗಿ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನೊಂದು ರುಬ್ಕೊಬಿಟ್ರೆ ಆರಾಮಾಗಿ ಸಾರು ಆದಷ್ಟೇ ಖುಷಿಯಾಗುತ್ತೆ. ಯಾಕಂದರೆ ಕರೆಂಟು ಬಂದು ಹೋಗುತ್ತೆ, ಟೈಮಿಂಗ್ಸ್ ಏನಿಲ್ಲ, ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತಾಗಲ್ಲ. ಹಾಗಾಗಿ ಫಸ್ಟ್ ಇದನ್ನು ರುಬ್ಬಿಟ್ಕೊಬಿಟ್ರೆ ಒಂದು ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಗ ಎಲ್ಲ ಕೊಬ್ಬರಿ, ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗಿ ಗುಂಟೂರು, ಒಂದು ಸ್ವಲ್ಪ ಟೊಮೊಟೊ, ಇದು ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಗಸಗಸೆ, ಸ್ವಲ್ಪ ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ತಾಯಿದ್ದೀನಿ. ಇಷ್ಟೇ ಮಸಾಲೆ ನಾವು ಹಾಕೋದು ಪ್ರತಿಯೊಂದು ಸಾಂಬಾರ್ಗೂ. ಈಗ ನಾನು ಒಂದು ಕಡೆ ಚಿಕನ್ ಇಟ್ಟಿದ್ದೆ ಆಗಲೇ. ಸ್ವಲ್ಪ ಪಲಾವ್ ಎಲೆ ಅದೆಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಎಣ್ಣೆ ಹಾಕಿ ಅರಿಶಿನದ ಪೌಡ್ರು, ಉಪ್ಪು ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊತೀನಿ. ಈ ಥರ ಬೇಯಿಸ್ಕೊಂಡ್ರೆ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಉಪ್ಪಿಡುತ್ತಲ್ಲ ಪೀಸ್ಗೆ, ಚೆನ್ನಾಗಿರುತ್ತೆ ಅಂತ. ಈಗ ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದೆಲ್ಲ ಹಾಕ್ತಾಯಿದ್ದೀನಿ. ಇದೇನು ಬೈಲರ್ ಕೋಳಿ ಅಲ್ಲ, ಬೇಗ ಬೆಂದುಬಿಡುತ್ತೆ ಜಾಸ್ತಿ. ಇದು ನಾಟಿ ಕೋಳಿ ಮತ್ತು ಇನ್ನೊಂದು ಫಾರಮ್ ಕೋಳಿ ಅಂತಾರಲ್ಲ, ಅದಾದರೆ ಸ್ವಲ್ಪ ಲೇಟ್ ಅನಿಸುತ್ತೆ. ಇದು ಬೈಲರ್ ಕೋಳಿ ಒಂದು 10-20 ನಿಮಿಷದಷ್ಟರಲ್ಲೇ ಬೆಂದುಬಿಡುತ್ತೆ. ನನ್ನ ಮಕ್ಕಳು ತಿನ್ನಲ್ಲ, ಬೇರೆದು ನಾಟಿ ಕೋಳಿನೂ ತಿನ್ನಲ್ಲ, ಇನ್ನೊಂದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಆ ಚಿಕನ್ನು ತಿನ್ನಲ್ಲ. ಇದಾದರೆ ಸ್ಮೂತಾಗಿರುತ್ತಲ್ಲ, ಇದನ್ನೇ ಅವ್ರು ಇಷ್ಟಪಡೋದು. ಹಾಗಾಗಿ ಇದನ್ನೇ ಮಾಡ್ಕೊಡ್ತಾ ಇರ್ತೀನಿ. ಸಾಂಬಾರೇನೋ ನನಗೇನೋ ಚೆನ್ನಾಗಿರುತ್ತೆ. ಸ್ವಲ್ಪ ಜನ ಈ ಸಾಂಬಾರು ಚೆನ್ನಾಗಿರಲ್ಲ ಅಂತಂದು ಹೇಳ್ತಾರೆ.
ಆದರೆ ನಾವು ಮಸಾಲೆ ಎಲ್ಲ ಹಾಕೋದ್ರ ಮೇಲೆ ಡಿಪೆಂಡ್ ಇರುತ್ತಲ್ಲ ಹಾಗೆ. ಇದಿನ್ನೂ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಕಲಸಿಟ್ಟಿದ್ದೀನಿ. ಇದನ್ನೊಂದು 20 ನಿಮಿಷ ಅಷ್ಟು ಬೇಯಿಸಬೇಕು. ಆಮೇಲೆ ಮಟನ್ ಸಾರು ಹೊರಗಡೆ ಎಲ್ಲ ಮಾಡಿದೆ. ಆ ಸಾರು ಈ ಸಾರು 2 ರೆಡಿ ಆಯಿತು. ಮತ್ತು ಊಟನೂ ಆಯಿತು. ಮಧ್ಯೆ ವೀಡಿಯೋ ಏನು ಶೂಟ್ ಮಾಡಲಿಲ್ಲ. ಅದೆಲ್ಲ ಊಟ ಆದಮೇಲೆ ಈಗ ನಮ್ಮ ಹಳ್ಳಿ ಕಡೆ ಹೆಂಗೆ ಅಂದರೆ ಮೊದಲನೇ ಹಬ್ಬ ಎರಡನೇ ಹಬ್ಬ ಆದಮೇಲೆ ನೀರುಗ್ಗ ಆಟ ಅಂದರೆ ಮಾವ ಸೊಸೆ ಅಳಿಯಂದ್ರು ಈ ಥರ ಎಲ್ಲ ಸೇರಿಬಿಟ್ಟು ಅತ್ತೆ ಆಗೋರು ಇಂಥವ್ರು ಎಲ್ರೂ ಆ ಥರ ನೀರು ಉಗ್ಕೊಳ್ಳೋದು. ಇದು ನಾವು ಚಿಕ್ಕವನಿಂದ ನಡ್ಕೊಂಡು ಬರ್ತಾನೆ ಐತೆ. ಈಗ ನನ್ನ ತಮ್ಮನಿಗೆ ಇವರೆಲ್ಲ ನನ್ನ ತವ್ರ ಮನೆಯವರು, ನನ್ನ ತಂಗಿ ಮಕ್ಕಳು, ಅಣ್ಣನ ಮಕ್ಕಳು ಎಲ್ಲರೂ ಸೊಸೆಯರು ಅಳಿಯಂದ್ರೆ ಆಗಬೇಕಲ್ಲ. ಅಣ್ಣನ ಮಕ್ಕಳಲ್ಲ ಸಾರಿ, ನನ್ನ ತಂಗಿ ಮಕ್ಕಳು, ಅಕ್ಕನ ಮಕ್ಕಳು, ಇವರೆಲ್ಲ ಸೊಸೆ ಅಳಿಯಂದ್ರೆ ಆಗಬೇಕು. ಹಾಗಾಗಿ ಎಷ್ಟೊಂದು ಜನ ಇದ್ದಾರೆ. ಎಲ್ಲರೂ ನನ್ನ ತಮ್ಮನೊಬ್ಬನ ಹಿಡ್ಕೊಬಿಟ್ಟವ್ರೆ. ನನಗಂತೂ ಫುಲ್ ಕಾಮಿಡಿ ಇತ್ತು. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ವಿ. ತೊಟ್ಟಿಯಲ್ಲಿರೋ ನೀರೆಲ್ಲ ನಾನು ಸ್ವಲ್ಪ ಬಟ್ಟೆ ತೊಳೆದಿದ್ರೆ ನೋಡ್ರಿ, ಆ ತೊಟ್ಟಿ ಚಿಕ್ಕ ತೊಟ್ಟಿ ನಮ್ಮದು, ಅದರಲ್ಲಿರೋ ನೀರೆಲ್ಲ ಖಾಲಿ ಮಾಡಿಬಿಟ್ರು. ಇನ್ನು ಹಬ್ಬ ಅಲ್ಲ ಎಲ್ಲಾದರೂ ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಇದ್ದೆ. ನೋಡಿರಿ ಎಷ್ಟು ನೀರು, ನಿಜವಾಗ್ಲೂ ಸಂಜೆ ಒಂದು 7:30 ಆಯಿತು. ಅಲ್ಲಿವರೆಗೂ ಸುಮ್ಮನೆ ನೀರುಗ್ಗಾಟ ಆಡಿದ್ದು ತುಂಬ ಖುಷಿ ಅನ್ನಿಸುತ್ತಲ್ಲ. ಆಗಿನ ಕಾಲನೇ ಚೆನ್ನಾಗಿತ್ತು ಅನಿಸುತ್ತೆ. ಅವಾಗಂತೂ ನಮಗೆ ಮಾವಂದ್ರಾಗೋರು ಎಲ್ಲರೂ ಎತ್ಕೊಂಡೇ ಹೋಗ್ಬಿಡೋರು. ದೊಡ್ಡ ದೊಡ್ಡ ತೊಟ್ಟಿಗೆ ಬಾವಿಗೆಲ್ಲ ಹಾಕ್ಬಿಡೋರು ಎತ್ಕೊಂಡು ಹೋಗ್ಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು ಆಗಿನ ಕಾಲನೇ. ಹೀಗೆ ಸ್ವಲ್ಪ ಒಬ್ರನ್ನ ಕಂಡ್ರೆ ಒಬ್ಬರು ಆಗಲ್ಲ, ಏನು ಅವ್ರನ್ನೇನು ಮಾತಾಡಿಸ್ಬೇಕು ಇವ್ರನ್ನೇನು ಮಾತಾಡಿಸ್ಬೇಕು ಅನ್ನೋ ಥರ ಕಾಲದಲ್ಲಿ ಇದ್ದೀವಿ ನಾವೀಗ. ಆಗ ಆ ಥರ ಭೇದ ಏನೂ ಇರಲಿಲ್ಲ, ಎಲ್ಲರೂ ನಮ್ಮವರೇ ಅನ್ನೋ ಥರ ಇರೋದು. ಆಗ ಒಂದು ಹತ್ರ ಅಡುಗೆ ಮಾಡಿದ್ರೆ ಎಷ್ಟು ಜನ ಬಂದು ಕುತ್ಕೊಂಡು ತಿನ್ನೋರೋ. ಈಗ ಹಂಗಲ್ಲ, ಅವ್ರ ಮನೆಯವರು ಅವರೇ ತಿನ್ನೋದು. ಪಕ್ಕ ಯಾರು ಬಂದ್ರೂ ನೋಡೋಲ್ಲ, ಆ ಥರ ಕಾಲದಲ್ಲಿ ಇರೋದು ಈಗ ನಾವು. ನನಗೇನು ಆಗಿನ ಕಾಲನೇ ಇಷ್ಟಾಗುತ್ತೆ. ಆಗ ಲಿಂಗಗೆಲ್ಲ ಉಗ್ಬಿಟ್ರಲ್ಲ, ಈ ಕಡೆ ರೋಜನ್ಗೂ ಮತ್ತು ಮೂರ್ತಿಗೂ ಇವ್ರಿಗೆಲ್ರಿಗೂ ಹಿಡಿದವ್ರೆ ಇಲ್ಲಿ ಬಂದುಬಿಟ್ಟು. ಸೊ ಫುಲ್ಲು ತೊಟ್ಟಿ ನೀರೆಲ್ಲ ಖಾಲಿ. ಎಲ್ಲರೂ ಎಂಜಾಯ್ ಮಾಡಿದ್ರು ಚೆನ್ನಾಗಿ. ನನಗಂತೂ ತುಂಬ ಖುಷಿ ಅನ್ನಿಸ್ತು. ನಮ್ಗೆ ಯಾರೂ ಆ ಥರ ಇಲ್ಲ. ಉಗ್ಗಿದ್ರೆ ನನಗೆ ಮಾನ್ವಿಕು ಲಾಸ್ಟೇ ಇವರೇ ಉಗ್ಬೇಕು ನೀರು ಅಷ್ಟೇ. ಅವರೇ ನನಗೆ ಅಳಿಯ ಸೊಸೆ ಆಗೋದು. ಇನ್ನು ಚಿಕ್ಕ ಮಕ್ಕಳೆಲ್ಲ ಹಂಗಾಗಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಸಿಗೋಣ ನಾಳೆ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.